ಜೈ ಶ್ರೀರಾಮ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಇಂಡಿ ಬ್ಲಾಗ್ಸ್. ಯಾರು ಇವನು? ಇಲ್ಲ ಸುಂದ್ರ ಕೋತಿ ನನ್ನ ಮಗ ಇದ್ದಂಗೆ ಸುಂದರ ಅಂತೆ. ಇವತ್ತು ನಾವು ನಾಳೆ ಆಫೀಸ್ ರಜೆ ಆಯ್ತು ಅಂತ ಹೇಳ್ಬಿಟ್ಟು ತಿರುವಣ್ಣಾಮಲೈಗೆ ಹೋಗ್ತಾ ಇದ್ವಿ. ಸೊ ಇವಾಗ ನಾವು ಬಸ್ ಟಿಕೆಟ್ ಎಲ್ಲ ಮಾಡ್ಕೊಂಡು ಬಸ್ ಹತ್ಕೊಂಡಿದ್ವಿ. ಬನ್ನಿ ನಮ್ಮ ಟೀಮೇಟ್ಸ್ ಎಲ್ಲ ಕೇಳೋಣ ಹೆಂಗಿದೆ ತಿರುವಣ್ಣಾಮಲೈಗೆ ಗಾಡಿಗಳ. ಕಾರ್ಯಕ್ರಮವನ್ನ ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಬಸ್ ಹಾಯ್ ಬ್ರೋ ಹೇಗಿದ್ದೀರಾ ಬಸ್? ಏನೋ ನಿದ್ದೆ ಬಿಟ್ಟು ಹೋಗ್ತಾ ಇದ್ದೀವಿ. ಮಗಳಾಗಿದ್ದೀರಾ? ಮಗಳು ಮಲಗಿದ್ಲು, ಮಗಳಿಗೆ ಬಾಯ್ ಬಾಯ್ ಹೇಳ್ಬಿಟ್ಟು ತಿರುವಣ್ಣಾಮಲೈ ಕಡೆ ಹೊರಟಿದ್ವಿ. ತಿರುವಣ್ಣಾಮಲೈ ಹೆಂಗ ಅನ್ಸಿದೆ ಬಸ್? ಇವಾಗ ನಿರ್ಮಾಣ ಹೋಗ್ತಿದ್ವಿ ನಾವು. ಗೊತ್ತಿಲ್ಲ. ಪ್ಲಾನ್ ಮಾಡಿ ಇವಾಗ ಹೋಗ್ತಾ ಇದೀವಿ. ತುಂಬಾ ದಿನದಿಂದ ಪ್ಲಾನ್ ಮಾಡ್ತಾ ಇದ್ವಿ. ಒಬ್ರಿಂದ ಒಬ್ರು ಕೈ ಕೊಟ್ಟು ಇವಾಗ 5 ಜನ ಹೋಗ್ತಾ ಇದೀವಿ. ಸೊ ನಮ್ಮ ಅಭಿಯಣ್ಣ ಅಣ್ಣ ಹಾಯ್ ಮಾಡಿ ಅಂತಲ್ಲ. ಹಾಯ್ ಇಲ್ಲಿ ನಮ್ಮ ಮಾಹಿ ಇದ್ದಾರೆ, ಮಾಹಿ ಅವ್ರ ಅಕ್ಕ ಇದ್ದಾರೆ, ಹಾಯ್ ಮಾಡಿ. ಸೊ ಎಲ್ಲರೂ ಬನ್ನಿ ತಿರುಮಲ ಹೋಗೋಣ. ಹರ ಹರ ಮಹಾದೇವ. ಹರ ಹರ ಮಹಾದೇವ್. ಹರ ಹರ್ ಮಹಾದೇವ್. ಇದೇ ತಿರುವಣ್ಣಾಮಲೈ ಬೆಟ್ಟ ನೋಡಿ. ನಮ್ಮ ರೂಮ್ ಇಲ್ಲೇ ತಿರುವಣ್ಣಾಮಲೈ ಬೆಟ್ಟ ಪಕ್ಕನೇ ಇದೆ. ಸೊ ಇಲ್ಲಿ ಬಂದರೆ ಗೋಪುರ ಕಾಣಿಸ್ತೀವಿ ನೋಡಿ, ಅಲ್ಲೊಂದು ಝೂಮ್ ಮಾಡ್ತಿದ್ದೀವಿ. ಇದೇ ಗೋಪುರ. ಇದು ತಿರುವಣ್ಣಾಮಲೈ ಸಿಟಿ. ಇಲ್ಲಿ ನೋಡಿ ಇದೇ ಗೋಪುರ, ಮೇನ್ ಗೋಪುರ ಇದು. ಆ ಗೋಪುರ ಪಕ್ಕನೇ ರೂಮ್ ಮಾಡಿದ್ದೀವಿ. ಒಂದು 10 ಮಿನಿಟ್ಸ್ ಹೋಗೋದು, 8 ಮಿನಿಟ್ಸ್ ಹೋಗ್ತದೆ ನಡ್ಕೊಂಡು ಹೋಗೋಕ್ಕೆ. 250 ಮೀಟರ್ಸ್ ಅಷ್ಟೇ. ಸೊ ಇದೆ ತಿರುವಣ್ಣಾಮಲೈ ಪರ್ವತ. ಇದನ್ನೇ ನಾವು ರೌಂಡ್ ಹಾಕ್ಬೇಕಾಗಿರೋದು, ಗಿರಿ ಪ್ರದಕ್ಷಿಣೆ 14 ಕಿಲೋಮೀಟ್ರು. ಸೊ ಮೇ ಬಿ ನನ್ನ ಪ್ರಕಾರ ಆ ಗೋಪುರದಿಂದ ಸ್ಟಾರ್ಟ್ ಆಗಿ ಒಂದು ರೌಂಡ್ ಹಾಕ್ಕೊಂಡು ಇಲ್ಲೆಲ್ಲ ಸುತ್ಕೊಂಡು ಈ ಕಡೆಯಿಂದ ಬಂದು ಒಂದು ರೌಂಡ್ ಹಾಕ್ಕೊಂಡು ಅಲ್ಲೆಲ್ಲ ದೇವಸ್ಥಾನ ಮುಗಿಸ್ಕೊಂಡು ಹಿಂಗೆ ವಾಪಸ್ ಇಲ್ಲಿಗೆ ಬರಬೇಕು. ಸಕ್ಕತ್ತಾಗಿದೆಯಲ್ಲ. ಬನ್ನಿ ಆಮೇಲೆ ತೋರಿಸ್ತೀನಿ, ಟೆಂಪಲ್ಗೆಲ್ಲ ಹೋಗೋ ಬ್ಲಾಗ್ ಆಮೇಲೆ ತೋರಿಸ್ತೀನಿ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಸ್ನಾನ ಆಯಿತು, ಇವಾಗ ರೆಡಿ ಆಗ್ಬಿಟ್ಟು ದೇವಸ್ಥಾನ ದರ್ಶನಕ್ಕೆ ಅಂತ ಹೋಗ್ತೀವಿ. ಫಸ್ಟ್ ತಿಂಡಿ ತಿಂದ್ಬಿಡ್ತೀವಿ. ತಿಂಡಿ ತಿಂದಾದ್ಮೇಲೆ ದೇವಸ್ಥಾನ ದರ್ಶನಕ್ಕೆ ಹೋಗಿ ಆಮೇಲೆ ಗಿರಿವಲಂ ಸ್ಟಾರ್ಟ್ ಮಾಡ್ಕೊತೀವಿ. ಗಿರಿವಲಂ ಸ್ಟಾರ್ಟ್ ಮಾಡಿ ಮತ್ತೆ ದೇವ್ರ ದರ್ಶನ ಮಾಡ್ಕೊಂಡು ರೂಮಿಗೆ ಬಂದು ರೆಸ್ಟ್ ಮಾಡಿ ಮತ್ತೆ ನಾಳೆ ಬೇರೆ ಪ್ಲಾನ್ಸ್ ಏನಿದೆ ನೋಡ್ಬೇಕು. ಸದ್ಯಕ್ಕೆ ಇವಾಗ ತಿಂಡಿ ತಿನ್ನಕ್ಕೆ ಹೋಗ್ತೀವಿ. ಬನ್ನಿ ತಿಂಡಿ ತಿನ್ನಕ್ಕೆ ಹೋಗೋಣ. ನೋಡಿ ಎಲ್ಲರೂ ರೆಡಿ ಆಗ್ಬಿಟ್ಟು ಮುಂದೆ ಹೋಗ್ತಾರೆ ಆಲ್ರೆಡಿ. ಹಾಯ್ ಮಹಿ, ತಿಂಡಿ ತಿನ್ನೋಣ? ಫಸ್ಟ್ ತಿಂಡಿ ಇಂಪಾರ್ಟೆಂಟ್ ಅಲ್ಲ ಮಹಿ? ಓಕೆ ಬನ್ನಿ ತಿಂಡಿ ತಿನ್ನಕ್ಕೆ ಹೋಗುವ ಹೇಳ್ಬಿಟ್ಟು ತಿಂಡಿ ತಿನ್ನಕ್ಕೆ ಬಂದ್ವಿ. ಇದು ಯಾವುದೋ ಶ್ರೀ ಅಂಬಾಲ್ ಚೆಟ್ಟಿನಾಡು ಮಿಸ್ ಅಂತ ಇದೆ. ಹೊರಗಡೆ ಹೋಗಿ ನೋಡ್ಬೇಕು ತಿಂಡಿದೆ ಅಂತ. ಬನ್ನಿ ಹೊರಗಡೆ ಎಲ್ಲರೂ ಹೊರಗಡೆ ಹೋಗಿದ್ದಾರೆ. ಊಟ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ, ಟೇಸ್ಟ್ ಮಾಡಿ ನೋಡೋಣ. ಫೋಟೋಸ್ ಎಲ್ಲ ಒಳ್ಳೆ ಸ್ಟೈಲ್ ಹೋಟೆಲ್. ರೆಡಿನಾ ತಿಂಡಿಗೆ? ನೋಡೋಣ ಏನೇನು ಬರುತ್ತೆ ಅಂತ ನೋಡೋಣ. ನೀರಿಗೆ ತಿಂಡಿ ಐಟಮ್ಸ್ ಎಲೆ ಹಾಕ್ತಾರ. ಚಿಗರೆ ಐತೆ ಅಲ್ಲಿ, ಚಿಗರೆ ಎಲ್ಲ ಬಂತು. ನೀವೆಲ್ಲ ಬರ್ತಾ ಇದ್ದೀರಾ? ನಾನೊಂದು ಪೊಂಗಲ್ ಆರ್ಡರ್ ಮಾಡಿದ್ದೆ, ಇವರೆಲ್ಲ ಇಡ್ಲಿ ತಗೊಂಡಿದ್ದಾರೆ. ಅಣ್ಣ ಇಡ್ಲಿ ಹೇಗಿದೆ? ಚಟ್ನಿ ಇದೆಯಲ್ಲ ತಗೊಳ್ಳಿ. ಬರೀ ಇಂಥದೆಯಾ? ಸಾಫ್ಟ್ ಆಗಿದೆ ಅಣ್ಣ ಇಡ್ಲಿ. ಪೊಂಗಲ್ ಸೂಪರ್ ಆಗಿದೆ. ಎಷ್ಟು ಮಧ್ಯಾಹ್ನ ಊಟಕ್ಕೆ ಇಲ್ಲಿ ಬರ್ಬೋದು. ಎಷ್ಟು ದೊಡ್ಡದಾಗಿದೆ. ಒಂದು ಹೆಮ್ಮೆ ಏನಂದ್ರೆ ನಮ್ಮ ಕರ್ನಾಟಕದವ್ರು ಕಟ್ಸಿದ ದೇವಸ್ಥಾನ ಅಂತ ತುಂಬಾ ಖುಷಿ ಆಗುತ್ತೆ ನಿಲ್ಸ್ಕೊಂಡಾಗ. ಆಗಿನ ಕಾಲದಲ್ಲಿ ಏನು ಟೆಕ್ನಾಲಜಿ ಇಲ್ಲದೆ, ಎಕ್ವಿಪ್ಮೆಂಟ್ಸ್ ಇಲ್ಲದೆ ಇಷ್ಟು ದೊಡ್ಡ ಗೋಪುರ ಕಟ್ಟಿದ್ದಾರೆ ಅಂದ್ರೆ ಗ್ರೇಟ್. ಏನ್ ಸಕ್ಕತ್ತಾಗಿದೆ ನೋಡಿ ಗೋಪುರ.
ಇದು ನಾರ್ತ್ ಗೋಪುರ. ಈ ನಾರ್ತ್ ಗೋಪುರದ ಒಳಗಡೆಯಿಂದ ಹೋದ್ರೆ ನಮಗೆ 50 ರೂಪೀಸ್ ಟಿಕೆಟ್ ಮಾಡಿಸ್ಕೊಬಹುದು. ಸೊ ನಾವು 50 ರೂಪಾಯಿ ಟಿಕೆಟ್ ಮಾಡಿಸ್ಕೊಂಡು ಒಳಗಡೆ ಹೋಗಿ ದೇವ್ರ ದರ್ಶನ ಮಾಡ್ಕೊ ಲೈನಲ್ಲಿ ನಿಂತ್ಕೊಂಡು ದರ್ಶನ ಮಾತ್ರ ಸೂಪರ್ ಆಗಾಯ್ತು. ತುಂಬಾ ಖುಷಿ ಆಯ್ತು ದೇವ್ರನ್ನ ನೋಡಿ. ಸೊ ದರ್ಶನ ಮುಗಿಸ್ಕೊಂಡು ನಾವು ಹೊರಗಡೆ ಬಂದ್ವಿ. ಅದೇಣ ಹೆಂಗಿತ್ತಣ್ಣ ದರ್ಶನ? ತುಂಬಾ ಚೆನ್ನಾಗಾಯ್ತು. ಆ ಬಾಲ ಅನ್ನೋನ್ ಮಾತ್ರ 2 ಸಲ ವಿಡಿಯೋ ಮಾಡ್ತಾ ಇದ್ದಾನೆ, ಅದೇ ಬೇಜಾರಾಗ್ತದೆ. ಮೊನ್ನೆ ಸಿಕ್ಕಿದ್ರೆ ಆಡಿಯೋದನ್ನ ಎಲ್ಲ ಆನ್ ಮಾಡಿ ರೆಡಿ ಇಟ್ಕೋಬೇಕು. ಅದು ಮಿಸ್ ಆಗುತ್ತೆ ಕೆಲವೊಂದ್ಸಲ, ಏನ್ ಮಾಡಕ್ಕಾಗಲ್ಲ ಮನೆ ಅಲ್ಲ ಬಸ್. ಕೆಲವೊಂದ್ಸಲ ಮಿಸ್ ಆಗುತ್ತೆ, ಏನ್ ಮಾಡಕ್ಕಾಗುತ್ತೆ. ಐದು ನಂಗೆ ಹೇಳಿ ಎಕ್ಸ್ಪೀರಿಯನ್ಸ್ ನಿದ್ದೆ ಬರ್ತಾ ಇದೆಯಲ್ಲ, ಆದ್ರೂ ಚೆನ್ನಾಗಿದೆ ಬಸ್. ಹೋಗೋಣ ಮೈ. ಬೆಳಗ್ಗೆ ದರ್ಶನ ಮುಗಿಸ್ಕೊಂಡು ರೂಮ್ ಬಂದ್ವಿ. ರೂಮ್ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಇವಾಗ ಮಧ್ಯಾಹ್ನ 3 ಗಂಟೆ 3:30 ಆಗಿದೆ. ಮುಖ್ಯ ವಿಷಯಕ್ಕೆ ಬರಲ್ಲ. ಗಿರಿವಲ್ಲ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದೀವಿ. ಸೊ ಊಟ ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆ ತಿಂಡಿ ಅಲ್ಲೇ ತಿಂದ್ವಿ. ನಾನು ಫುಲ್ ಮಿಸ್ ಇದೆ, ಚೆನ್ನಾಗಿತ್ತು. ಓಕೆ ಇವಾಗ ಮುಂದೆ ಹೋಗ್ತಾ ಇದೀವಿ. ಅಲ್ಲಿ ಗಿರಿವಲ್ಲಂ ಸ್ಟಾರ್ಟ್ ಮಾಡೋಕ್ಕೆ ಮೇನ್ ಗೋಪುರ ಹತ್ರ ಹೋಗ್ಬಿಟ್ಟು ಗಿರಿವಲ್ಲಂ ದೀಪ ಹಚ್ಬಿಟ್ಟು ಆಮೇಲೆ ಅಲ್ಲಿಂದ ಸ್ಟಾರ್ಟ್ ಮಾಡೋದು. ಸೊ 14 ಕಿಲೋಮೀಟರ್ ಜರ್ನಿ ಸ್ಟಾರ್ಟ್ ಆಗುತ್ತೆ ಇವಾಗಿಂದ. ಸೊ ಇಲ್ಲೊಂದು ದೇವಸ್ಥಾನ ಇದೆ, ಶ್ರೀ ಭೂತನಾಥ ನಾರಾಯಣ ಅಂತ ನೋಡಿ. ಇದ್ರದ್ದು ಫುಲ್ ವಿಡಿಯೋ ಇನ್ನೊಂದ್ಸಲಿ ಹಾಕಿದ್ದೀನಿ, ವಿಡಿಯೋಲಿ ಮುಂದೆ ಹಾಕ್ತೀನಿ, ನೀವು ಚಾಲ್ ನೋಡ್ಕೊಂಡ್ಬಿಡಿ. ಓಕೆ, ಲೆಟ್ಸ್ ಗೋ ಗೈಸ್. ಗೈಸ್ ಇದೇ ನೋಡಿ ರಾಜಗೋಪುರ. ಇವಾಗ ರಾಜಗೋಪುರ ಹತ್ರ ಬರ್ತಾ ಇದ್ದೀವಿ. ಸೊ ಅಲ್ಲಿ ಹೋಗ್ಬಿಟ್ಟು ದೇವರಿಗೆ ದೀಪ ಹಚ್ಚಿ ಪ್ರಾರ್ಥನೆ ಮಾಡ್ಕೊಂಡು ಅಲ್ಲಿಂದ ನಾವು ಗಿರಿವಲಂ ಸ್ಟಾರ್ಟ್ ಮಾಡೋದು. 14 ಕಿಲೋಮೀಟರು. ಬನ್ನಿ ಮುಂದೆ ಹೋಗಿ ದೀಪ ಹಚ್ಚೋದೆಲ್ಲ ತೋರಿಸ್ತೀನಿ. ದೇವ್ರ ದೀಪ ಬೆಳೆಸಿ ಬುಟ್ಟಾಕ್ಸ್ಕೊಂಡು ಹೋಗ್ತಾರ ನಾವು. ಹರ ಹರ ಮಹಾದೇವ್ ಅನ್ಕೊಂಡು. ಏನಂತೀರಾ ಬಸ್? ಹರ ಹರ ಮಹಾದೇವ್ ಅನ್ಕೊಂಡು ಹೋಗ್ತಾರದೆ. ಸೊ ಈ ಅಂಗಡಿಲಿ ನಾವು ಚಪ್ಪಲ್ ಬಿಟ್ಬಿಟ್ಟು ಇವಾಗ ದೇವರಿಗೆ ದೀಪ ಹಂಚ್ಬಿಟ್ಟು ಈಗ ಸ್ಟಾರ್ಟ್ ಮಾಡ್ತೀವಿ. ಗೋಪುರ ಹರ ಹರ್ ಮಹಾದೇವ್. ಮಗುನ ಎತ್ಕೊಂಡು ಹೋಗ್ತಾ ಇದ್ದೀವಿ. ದೀಪ ಪರ್ಚೇಸ್ ಮಾಡ್ತಾ ಇದೀವಿ. ಬಸ್ ಎಷ್ಟು ಬಸ್ ಒಂದು ದೀಪ? 50 ರೂಪೀಸ್. 50 ರೂಪೀಸಾ? ನಾವಿಲ್ಲಿ ದೀಪ ಹಚ್ಚಕ್ಕೆ ಬಂದಿದ್ದೀವಿ. ಇಡಿ ಗೇಟ್ ಸ್ಟಾರ್ಟ್ ಮಾಡ್ತಾರೆ. ದೀಪ ಹಚ್ಕೊಂಡು ಹಿಂಗೆ ಹೋಗ್ಬಿಟ್ಟು ಅರ್ಸೆ ಹೋಗಿ ಲೆಫ್ಟಿಂದ ಮತ್ತೆ ಸ್ಟಾರ್ಟ್ ಮಾಡ್ತಾರೆ. ರಾಜಗೋಪುರ. ಓ ಸಕ್ಕದಾಗ ಬಂತು ನಂಗೆ. ದೀಪ ಹಚ್ಚಿದ್ದೆಲ್ಲ ಆಯ್ತು. ನಾವು ಗಿರಿವಲಂ ಸ್ಟಾರ್ಟ್ ಮಾಡ್ತಾ ಇದ್ವಿ. ಸೊ ಮೇನ್ ಎಂಟ್ರೆನ್ಸ್ ಇಂದ ಏನಿದೆ ಇಲ್ಲಿಂದ ನಾವು ಲೆಫ್ಟ್ ಹೋಗ್ಬೇಕು. ಲೆಫ್ಟ್ ಹೋಗ್ತಾ ನಮಗೆ ಅಷ್ಟಲಿಂಗಗಳು ಸಿಗುತ್ತೆ. ಅಷ್ಟಲಿಂಗಗಳನ್ನ ದರ್ಶನ ಮಾಡ್ಕೊಂಡು
ಎಲ್ಲ ಕಡೆ ಕೈ ಮುಕ್ಕೊಳ್ಳಿ. 14 ಕಿಲೋಮೀಟರ್ ಗಿರಿವಲಂ ಮಾಡಿ ಮತ್ತೆ ಇದೇ ಪಾಯಿಂಟಿಗೆ ಬರಬೇಕು. ಬನ್ನಿ ಹೋಗೋಣ, ಗಿರಿವಲಂ ನಡ್ಕೊಂಡ್ ಬರೋಣ. ಗೈಸ್, ಗಿರಿವಲಂನ ನಮ್ಮ ಮೊದಲನೇ ಲಿಂಗದ ಹತ್ರ ಬಂದಿದ್ದೀವಿ, ಇಂದ್ರಲಿಂಗ ಅಂತ. ಸೊ ಬನ್ನಿ, ಇಂದ್ರಲಿಂಗ ನೋಡಿ, ಇದೇ ಇಂದ್ರಲಿಂಗಮ್ಮ ದೇವಸ್ಥಾನ ಎಂಟ್ರೆನ್ಸು. ಸೊ ಒಳಗೆ ಹೋಗ್ಬಿಟ್ಟು ಇಂದ್ರಲಿಂಗ ನೋಡ್ಕೊಂಡು ಮತ್ತೆ ನಾವು ಗಿರಿವಲಂ ಮತ್ತೆ ಕಂಟಿನ್ಯೂ ಮಾಡ್ತೀವಿ. 8 ಲಿಂಗ ದರ್ಶನದಲ್ಲಿ ಇವಾಗ 1 ಲಿಂಗ ದರ್ಶನ ಆಯ್ತು ನಮ್ಗೆ, ಇಂದ್ರಲಿಂಗ ದರ್ಶನ. ನೆಕ್ಸ್ಟ್ ಯಾವ ಲಿಂಗ ಸಿಗುತ್ತೆ ಅಂತ ನೋಡೋಣ ಬನ್ನಿ. ಸೊ ಇದೇ ರೂಟಲ್ಲಿ ನಾವು ಹೋಗ್ತಾ ಇರಬೇಕು. 14 ಕಿಲೋಮೀಟರ್ ಹಿಂಗೆ ಬೆಟ್ಟ ಸುತ್ತ ಒಂದು ಪ್ರದಕ್ಷಿಣೆ ಹಾಕೊಂಡ್ಬಂದ್ರೆ ಒಂದು ಗಿರಿವಲಂ ಕಂಪ್ಲೀಟ್ ಆಗುತ್ತೆ. ಇಂದ್ರಲಿಂಗ ಮುಗಿಸ್ಕೊಂಡು ಇವಾಗ ನಾವು ಅಗ್ನಿಲಿಂಗ ಎಂಟ್ರಿ ಆಗ್ತಾ ಇದೀವಿ. ಬಸ್ ಅಗ್ನಿಲಿಂಗ ನಡೀರಿ. ಸೊ ಇದ್ರೊಳಗೆ ಹೋಗ್ಬೇಕಂತ ಅಗ್ನಿಲಿಂಗಮ್ಗೆ. ಈ ತರ ಮಣ್ಣಲ್ಲಿ ನಡೆದ್ರೆ ಏನೋ ಅಂತ ಹಾ, ಅವಲಿಂದ ಕಾರಲ್ಲಿ ನಡೆದು ಸಡನ್ ಮಣ್ಣಿಗೆ ಬಂದ ತಕ್ಷಣ ಖುಷಿ ಆಗುತ್ತೆ. ಸೊ ಅಗ್ನಿಲಿಂಗಂ ನೋಡ್ಕೊಂಡು ನೆಕ್ಸ್ಟ್ ಲಿಂಗ ಮಾತ್ರ ಹೋಗ್ತೀವಿ. ನೆಕ್ಸ್ಟ್ ಯಾವ್ದು ವರುಣ ಇರ್ಬೋದೇನೋ ಗೊತ್ತಿಲ್ಲ. ಲೆಟ್ಸ್ ಗೋ ಗೈಸ್. ದೇವಸ್ಥಾನ ಎಲ್ಲಿದೆ ಇಲ್ಲಿ? ಈ ತರ ಇರುತ್ತೆ ಅಗ್ನಿಲಿಂಗಂ ಎಂಟ್ರಿ. ಇವಾಗ 2 ಲಿಂಗ ಆಯ್ತು, ಮತ್ತೆ 3ನೇ ಲಿಂಗ ಯಮಲಿಂಗನ ಹತ್ರ ಹೋಗ್ತಾ ಇದೆ. ಬನ್ನಿ ಯಮಲಿಂಗಪ್ಪ ಹೋಗೋಣ. ಇನ್ನ 1.5 ಕಿಲೋಮೀಟರ್ ಇದೆ. ಕಂಟಿನ್ಯೂಸ್ ಆಗಿ 2 ಕಿಲೋಮೀಟರ್ ನಡೆದ್ಮೇಲೆ ನಾವು ಯಮಲಿಂಗ ಹತ್ರ ಬಂದಿದ್ದೀವಿ. ಸೊ ಇದು ಯಮಲಿಂಗ ಅಂತ. ಸುಸ್ತಾಗೈತೆ 2 ಕಿಲೋಮೀಟರ್ ನಡೆಯೋಷ್ಟಕ್ಕೆ. ಇನ್ನ ನಾವು 14 ಕಿಲೋಮೀಟರ್ ಅಷ್ಟೇ ಮಾಡಿ, ಇನ್ನ 10 ಕಿಲೋಮೀಟರ್ ಬಾಕಿ ಇದೆ. ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ? ಸೊ ಇದೆ ಯಮಲಿಂಗ ನೋಡ್ಕೊಂಡಿದ್ವಿ. ಹೊರಗಡೆ ಕ್ಯಾಮೆರಾ ಅಲೋಡ್ ಇಲ್ಲ, ಇಷ್ಟೇ ತೋರಿಸೋಣ. ಇದು 4ನೇ ಲಿಂಗ. ಅಲ್ಲಿಗೆ 8 ಲಿಂಗದಲ್ಲಿ 4 ಲಿಂಗ ಕವರ್ ಮಾಡ್ದಂಗಾಯ್ತು. ಇದು ನೈಋತ್ಯ ಲಿಂಗ. ಸೊ ಇಲ್ಲಿಗೆ ನಮ್ಗೆ ಅರ್ಧ ಗಿರಿವಲಂ ಆದಂಗೆ ಆಗುತ್ತೆ. 6.5 ಕಿಲೋಮೀಟರ್, 7.5 ಕಿಲೋಮೀಟರ್ ಅರ್ಧ. ಸೊ ಇದು ಎಂಟ್ರೆನ್ಸ್ ನೋಡಿ, ನೈಋತ್ಯ ಲಿಂಗ. ಈ ಲಿಂಗದಲ್ಲಿ ನನಗೆ ಧೈರ್ಯ ಸಿಗುತ್ತೆ, ಭಯ ಭೀತಿ ಎಲ್ಲ ಓಡೋಗುತ್ತೆ. ಸರಿ ಹೋಗೋಣ ಹಾಗೆ. ನೈಋತ್ಯ ಲಿಂಗಕ್ಕೆ ಎಂಟ್ರಿ. ಹರ ಹರ ಮಹಾದೇವ. 8.6 ಸನ್ಸೆಟ್ ಆಗ್ತಾ ಇದೆಯಣ್ಣ, ಇನ್ನ ಉಳಿದಿದೆ. ರಾಷ್ಟ್ರ ಪಕ್ಷಿ ನೋಡಿದ್ದೀರಾ? ನೋಡ್ರಿ, ತೋರಿಸ್ತೀನಿ. ನವಿಲ್ ಸಿಕ್ತು ಇಲ್ಲಿ ನೈಋತ್ಯ ಲಿಂಗ ಹತ್ರ. ಸನ್ಸೆಟ್ ಆಗ್ತಾ ಇದೆ ನೋಡಿ. ಹಿಂಗೆ ನಡ್ಕೊಂಡು ಹೋಗ್ತಾ ಇರೋದು. ಇನ್ನ 1.3 ಕಿಲೋಮೀಟರ್ಸ್ ನಡ್ಕೊಂಡೋದೆ ನಮಗೆ ಸೂರ್ಯಲಿಂಗ ಸಿಗುತ್ತೆ. ಸೂರ್ಯಲಿಂಗ ದರ್ಶನ ಮಾಡ್ಕೊಂಡು ನೆಕ್ಸ್ಟ್ ಯಾವ್ದಪ್ಪ ನೆಕ್ಸ್ಟ್ ಗೊತ್ತಿಲ್ಲ, ಅಲ್ಲೋದ್ಮೇಲೆ ಗೊತ್ತಾಗುತ್ತೆ. ಬಟ್ ಇನ್ನು ನಮ್ಮ ಜರ್ನಿ 8.6 ಕಿಲೋಮೀಟರ್ಸ್ ಇದೆ. 8.6 ಕಿಲೋಮೀಟರೇ ಕಂಪ್ಲೀಟ್ ಆಗಿಬಿಡುತ್ತೆ. ಲೆಟ್ಸ್ ಗೋ. ಅಷ್ಟೊಂದಿದೆ, ಅದೊಂದು ಯಾವುದೋ ಗೊಂಬಿರೋದು ಬೇರೆ ಇದೆ ಅಲ್ಲಪ್ಪ, ಸಕಲ ಇದೆ. ಬಂದು ನಮ್ಮ ಹತ್ರನೇ ಬರ್ತಾ ಇದೆ. ಓಹೋ, ಇಲ್ಲಿ ಮಂಕಿ ಓಕೆ. ಹಾ ಐದನೇ ಲಿಂಗ ಶಿವಲಿಂಗ, ಸೂರ್ಯಲಿಂಗ ಹತ್ರ ಬಂದಿದ್ದೀವಿ. ಇದು ಸೂರ್ಯಲಿಂಗದ ಎಂಟ್ರೆನ್ಸ್. ಒಳಗಡೆ ಸೂರ್ಯಲಿಂಗ ದರ್ಶನ ಮಾಡ್ಕೊಂಡ್ಬರೋಣ ಅನ್ಕೊಂಡೆ. ಸ್ಟೇಜ್ ಇಲ್ಲ ಅವರು ನಡೆಯೋದು. ಸೂರ್ಯಲಿಂಗ ಆದ್ಮೇಲೆ ಇವಾಗ ವರುಣಲಿಂಗ ಹತ್ರ ಬಂದಿದ್ದೀವಿ. ಇದೇ ವರುಣಲಿಂಗ ಎಂಟ್ರೆನ್ಸ್. ಸೊ ಇಲ್ಲಿಗೆ ನಮ್ದು 6 ಲಿಂಗ ಕಂಪ್ಲೀಟ್ ಆಯ್ತು. ಇನ್ನು ಉಳಿದಿರೋದು 2ಕ್ಕೆ ನಾವು ಹತ್ತತ್ರ 5 ಕಿಲೋಮೀಟರ್ ನಡಿಬೇಕನ್ಸುತ್ತೆ ಕಂಪ್ಲೀಟ್ ಆಗುತ್ತೆ. ಸೊ ಬನ್ನಿ ಒಳಗೆ ಹೋಗಿ ದರ್ಶನ ಮಾಡ್ಕೊಂಡು ಬರೋಣ. 7ನೇ ಲಿಂಗದ ಹತ್ರ ಬಂದಿದ್ದೀವಿ, ವಾಯುಲಿಂಗ. ಚಂದ್ರಲಿಂಗ ಹತ್ರ ಬಂದಿದ್ದೀವಿ ಇವಾಗ. ಇನ್ನ ಇಲ್ಲಿಂದ 4.5 ಕಿಲೋಮೀಟರ್ ಇದೆ ಮೇಯ್ನು ಸ್ಟಾರ್ಟ್ ಮಾಡಿ. ಸ್ಟಾರ್ಟಿಂಗ್ ಪಾಯಿಂಟ್ ಆಫೀಸ್ ಹೋಗುತ್ತೆ.
ಸೊ ಇದೇ ಎಂಟ್ರೆನ್ಸು ಚಂದ್ರಲಿಂಗದು. ನಾನಂತೂ ಫುಲ್ ಎಕ್ಸಸ್ಟ್ ಆಗ್ಬಿಟ್ಟಿದೆ ಗೈಸ್, ಕಾಲು ಊಷ್ಟ ಆಗ್ಬಿಟ್ಟಿದೆ. ರೈಟ್ ಲೆಗ್ ಅಂತೂ ಡಮಾರ್ ನಿಂದು. ಅಲ್ಲ ನೋಡೋಣ, ಆರಾಮಾಗಿ ನಡ್ಕೊಂಡು ಹೋಗ್ಬೋದು, ಇನ್ನೂ ಟೈಮ್ ಇದೆ ಬೇಜನ್. ಬಸ್ ಏನಾಯ್ತು ಬಸ್ ಚೆನ್ನಾಗಿದೆ, ಆರಾಮಾಗಿ ಹೋಗ್ಬೋದು. 14 ಕಿಲೋಮೀಟರ್ ಹೋಗಿದ್ದೆ ಗೊತ್ತಾಗಲ್ಲ. ಬೆಸ್ಟ್ ಆಗಿದೆ. ಬನ್ನಿ ಬನ್ನಿ ಗೈಸ್, ಕುಬೇರಲಿಂಗ ಹತ್ರ ಬಂದ್ವಿ ಇವಾಗ. ಆಲ್ಮೋಸ್ಟ್ ಮುಗ್ದಂಗೆ, ಇನ್ನ 4 ಕಿಲೋಮೀಟರ್ ಇದೆ ಇನ್ನ. ಹೋಗ್ತಾ ಹೋಗ್ತಾ ನೀವು ವಿಡಿಯೋ ಸ್ಟಾರ್ಟಿಂಗ್ ನೋಡ್ರೆ ಅನ್ಸ್ಬೋದು ಫುಲ್ ಸ್ಟಾರ್ಟಿಂಗ್ ಅಲ್ಲಿ ಜೋಶಲ್ಲಿದ್ದೆ. ಆಗ್ತಾ ಆಗ್ತಾ ಮುಗಿತಾ ಕಾಲ್ ನಮಗೆ ಮುಖ ಎಲ್ಲ ಬಾಡಿ ಹೋಗಿದೆ ನಂದು ಅಪ್ಪ. ಬಟ್ ಆದ್ರೂ ಒಂಥರ ಚೆನ್ನಾಗಿ ಅನಿಸ್ತಾ ಇದೆ. 14 ಕಿಲೋಮೀಟರ್ ಇದ್ರೂ ಏನು ಬೇಜಾರಾಗ್ತಿಲ್ಲ. ಕಾಲು ನೋವು ಇದ್ದೇ ಇದೆ, ಬಟ್ ನಮ್ಗೆ ನಡಿಬೇಕಂತ ಅನಿಸ್ತಾ ಇದೆ ಅಣ್ಣ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ಅಂತ ಅನಿಸ್ತೆ. ಬೇಜಾರೇನಾಗ್ತಾ ಇಲ್ಲ. ಬನ್ನಿ ನೋಡೋಣ, ಕುಬೇರಲಿಂಗ ದರ್ಶನ ಮಾಡ್ಕೊಂಡ್ ಬರೋಣ. ಇದೇ ಕುಬೇರಲಿಂಗ. ಇದೇ ಮೋಕ್ಷ ಮಾರ್ಗ ಗೈ. ಇದು ಒಳಗಡೆಯಿಂದ ಬರ್ಬೇಕು, ಬರ್ತಾ ಇದಾರೆ ನೋಡಿ ಅವರು. ಆ ಕಡೆಯಿಂದ ಬಂದು ಈ ಕಡೆಯಿಂದ ಬರ್ಬೇಕು. ಬಟ್ ನಾನೇ ಹೋಗೋಕ್ಕಾಗ್ತಿಲ್ಲ, ಲೈಟ್ ಆಗಿದೆ. ಫ್ರೆಂಡ್ಸ್ ಎಲ್ಲ ಮುಂದೆ ಹೋಗ್ಬಿಟ್ರು. ಸೊ ನೆಕ್ಸ್ಟ್ ಟೈಮ್ ಬಂದಾಗ ಹೋಗ್ತೀನಿ. ಈಗ ಬೇರೆ ತುಂಬಾ ದೊಡ್ಡದಿದೆ, ಕಾಲು ಬೇರೆ ನೋಡ್ತಾ ಇದೆ, ನನಗಾಗಲ್ಲ ಅನ್ಸುತ್ತೆ. ಮುಂದೆ ಹೋಗ್ಬಿಡ್ತೀನಿ ಗೈಸ್. ಫೈನಲಿ ಈಶಾನ್ಯ ಲಿಂಗಂ ಹತ್ರ ಬಂದ್ವಿ. ಇದೇ ಲಾಸ್ಟ್ ಲಿಂಗಮು. ಇದಾದ್ಮೇಲೆ ರಾಜಗೋಪುರ ಹತ್ರ ಹೋಗ್ಬೇಕು. ಅಬ್ಬಾ ಸುಸ್ತಾಗೋಯ್ತು. ಇನ್ನೂ 2 ಕಿಲೋಮೀಟರ್ ಇದೆ ನಡಿಯೋಕ್ಕೆ. ಸೊ ಇದೆ ನೋಡಿ ಲಾಸ್ಟ್ ಈಶಾನ್ಯ ಲಿಂಗಂ. 8 ಅಷ್ಟಲಿಂಗಗಳಿದೆ, ಇದೇ ಲಾಸ್ಟ್ ಲಿಂಗ. ಸೊ ಇನ್ನೊಂದು ಗಿರಿವಲ್ಲ ಮುಗ್ದಿಲ್ಲ, ಇನ್ನೂ 2 ಕಿಲೋಮೀಟರ್ ಹೋಗ್ಬೇಕಿದೆ. ಬನ್ನಿ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡ್ ಬರೋದು. ಹಾಯ್ ಫ್ರೆಂಡ್ಸ್, ಈಗ ಬ್ಲಾಗ್ನಲ್ಲಿ ನಿಮ್ಮ ಪ್ರೀತಿಯ ಅಜಿತ್. ಬಾಲ ತುಂಬ ಊಷ್ಟ ಆಗಿದ್ದಾರೆ, ಸ್ವಲ್ಪ ಸ್ಲೋ ಆಗಿ ನಡೀತಾ ಇದ್ದಾರೆ. ಸೊ ಹಾಗಾಗಿ ಅವ್ರ ಕೈಯಿಂದ ಕ್ಯಾಮ್ರಾ ನಾನು ತೊಗೊಂಡಿದ್ದೀನಿ. ನೋಡಿ ಬಾಲ ಸ್ಟೈಲ್ನ. ಬಾಲ ಒಂದ್ಸತಿ ಹಾಯ್ ಹೇಳಿ. ಬ್ರೋ ತಂದಾನೆ ನಾನೇ ನಾನೇನು ಆಗೋಯ್ತು ಬ್ರೋ ಕಾಲು. ನಮ್ಮ ಟೀಮ್ ಅವ್ರು ಇನ್ನು ಮುಂದೆ ಹೋಗ್ತಾ ಇದ್ದಾರೆ, ಸ್ವಲ್ಪ ಅವ್ರನ್ನ ತೋರಿಸ್ತೀನಿ. ಇವರೇ ನಮ್ಮ ಮ್ಯಾನೇಜರ್ ಅಭಿಷೇಕ್ ಅವರು. ಅಭಿಷೇಕ್ ಅವರೇ ಒಂದ್ಸತಿ ಹಾಯ್ ಹೇಳಿ. ಸುಂದರ ಸುರಸುಂದರ. ಅಲ್ಲಿದೆ ಹಾಫ್ ಮೂನು, ಇಲ್ಲಿ ನಮ್ ಕಾಲ್ ಕೂಡ ಎಲ್ಲ ಫುಲ್ ಕಾಲ್. ಫುಲ್ ಕ್ಲಾಸ್ ಆಡ ಹೇಳ್ತಾ ಇದಾರೆ. ಇಲ್ಲಿ ನೋಡಿ ನಮ್ಮ ಇಬ್ರು ಹೆಣ್ಮಕ್ಳು ಹೋಗ್ತಾ ಇದಾರೆ. ಇಲ್ಲಿ ಝೂಮ್ ಹಾಕ್ಲೇಬೇಕು, ಸ್ವಲ್ಪ ಕರಾಟೆ ಕಿಡ್ಸ್ ಹೆಂಗ್ ಹೋಗ್ತಾ ಇದಾರೆ ನೋಡಿ. ಮೈ ಮೇದ ಹಾಯ್ ಹೇಳಿ. ಸೊ ಇನ್ನು ಲಾಸ್ಟ್ 2 ಕಿಲೋಮೀಟರ್ಸ್ ಇದೆ, ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ ಗೈಸ್. ಇದೆ ನೋಡಿ ರಾಜಗೋಪುರಂ. ಫೈನಲಿ ನಾವು 14 ಕಿಲೋಮೀಟರ್ ಗಿರಿವಲ ಮುಗಿಸ್ಕೊಂಡು ಎಲ್ಲಿ ಶುರು ಮಾಡಿದ್ವೋ ಅಲ್ಲಿಗೆ ವಾಪಸ್ ಬರ್ತಾ ಇದೀವಿ. 14 ಕಿಲೋಮೀಟರ್ ನಡೆದ್ರು ಗೈಸ್, ಬರ್ತು. ನಮಗೆ ಯಾವಾಗ ಸುಸ್ತು ಅನ್ಸುತ್ತೋ ಅವಾಗೆಲ್ಲ ಏನೋ ಒಂದು ಶಕ್ತಿ ನಮಗೆ ಪುಷ್ ಕೊಟ್ಟು ಮೂವ್ ಮಾಡೋ ಥರ ಆಯಿತು. ನನ್ನ ರಿಯಲ್ ಎಕ್ಸ್ಪೀರಿಯೆನ್ಸು. ಎಲ್ಲರೂ ಬಂದು ಲೈಫ್ ಟೈಮಲ್ಲಿ ಎಲ್ಲರೂ ಒಂದ್ಸಲಿ ಬರಲೇಬೇಕಾದ ದೇವಸ್ಥಾನ ಇದು. ತುಂಬ ಚೆನ್ನಾಗಿದೆ, ತುಂಬ ಖುಷಿ ಆಗ್ತಿದೆ ಬಂದಿರೋಕ್ಕೆ. ಫೈನಲಿ ನಾವು ರೀಚ್ ಆದ್ವಿ. ಸ್ಟಾರ್ಟ್ ಮಾಡುವಾಗ ಹೆಂಗಿದೆ ನೋಡಿ, ಇವಾಗ ಹಿಂಗಾಗ್ಬಿಟ್ಟಿದ್ದೀನಿ. ಫುಲ್ ಎಕ್ಸಾಸ್ಟ್ ಆಗ್ಬಿಟ್ಟಿದೆ ಎನರ್ಜಿ. ಆದರೂ ಕಷ್ಟಪಟ್ಟು ಚಲೋ ಬಿಡದೆ ಶಿವನ್ ನೋಡಿ ಗಿರಿವಲ ಮುಗಿಸ್ಲೇಬೇಕು ಅಂತ ಹೇಳ್ಬಿಟ್ಟು ಮುಗಿಸ್ಬಿಟ್ಟೆ. ಇವಾಗ ಲಾಸ್ಟಲ್ಲಿ ಮತ್ತೆ ಸ್ಟಾರ್ಟಿಂಗಲ್ಲಿ ಹಿಂಗೆ ದೀಪ ಹಚ್ಚಿ ಗಿರಿವಲಂ ಸ್ಟಾರ್ಟ್ ಮಾಡಿದ್ದು, ಅದೇ ಥರ ದೀಪ ಬೆಳಗಿಸಿ ಗಿರಿವಲಂನ ಎಂಡ್ ಮಾಡ್ತಾ ಇದ್ದೀವಿ. ಬನ್ನಿ ದೀಪ ಗೈಸ್. ಫೈನಲಿ ಕಂಪ್ಲೀಟೆಡ್. ಗಿರಿವಲಂ ಮುಗಿದಿದೆ.
ಸೊ ಇವಾಗ ದೇವರ ನಮಸ್ಕಾರ ಹಾಕೊಂಡು ವಾಪಸ್ ನಮ್ಮ ರೂಮ್ ಕಡೆ ಹೋಗ್ತಾ ಇದ್ದೀವಿ. ಹರ್ ಹರ್ ಮಹಾದೇವ್. ಗೈಸ್, 1 ವರ್ಷದ ಸತತ ಪ್ರಯತ್ನದ ನಂತರ ಇವತ್ತು ಗಿರಿವಲ ಮುಗಿಸಿದೀವಿ. ಹೆಂಗ ಅನಿಸ್ತಿದೆ? ಗ್ರೇಟ್. ಸಾರಿ, ಹೇಳಿ ಹೆಂಗ ಅನಿಸ್ತಿದೆ? ತುಂಬಾ ಚೆನ್ನಾಗಿದೆ, ತುಂಬಾ ಖುಷಿಯಾಗಿದೆ, ತುಂಬಾ ಚೆನ್ನಾಗಿತ್ತು. ಆರಾಮಾಗಿ ಮಾಡ್ಬೋದು. ಎಕ್ಸ್ಪೀರಿಯನ್ಸ್ ಹೆಂಗಿದೆ ನಿಮ್ದು? ಫೈನಲಿ ಕಂಪ್ಲೀಟ್ ಮಾಡೋದಕ್ಕೆ ತುಂಬಾ ಖುಷಿ ಇದೆ. ಓಕೆ, ಎಲ್ಲ ಹೇಳಿ ಒಂದ್ಸಲ. ಹರ ಹರ ಮಹಾದೇವ್. ಮಹಾದೇವ್. ಓಕೆ ಗೈಸ್, ಇವಾಗ ರೂಮ್ ಹೋಗಿ ಅಂತ ಇದ್ದೀನಿ ನಾನು ಬಿಟ್ಟು ರೂಮ್ ಹೋಗಿ ರೆಸ್ಟ್ ಮಾಡ್ಬಿಟ್ಟು ಬೆಳಗ್ಗೆ ಎದ್ದು ಓಡ್ತಾ ಇರ್ತೀವಿ. ಸೊ ಮತ್ತೆ ಸಿಗ್ತೀನಿ ಬೆಳಿಗ್ಗೆ. Until then, take care. Bye. ಗೈಸ್, ಊಟ ಮಾಡ್ಕೊಂಡು ರೂಮ್ಗೆ ಹೋಗ್ತಾ ಇದ್ವಿ. ಮಳೆ ಬಂದ್ಬಿಡ್ತು. ಫುಲ್ ಜಾಲಿ ಜಾಲಿ ಮಳೆಯಲ್ಲಿ ಇವಾಗ ಅಷ್ಟೇ. ಮಳೆಯಲ್ಲಿ ಇಲ್ಲ ಇಲ್ಲ ಸರ್, ಇದು ಗುಡ್ ಮಾರ್ನಿಂಗ್ ಗೈಸ್. ಆಯಿತು, ರಾತ್ರಿ ಎಲ್ಲ ನಿದ್ದೆ ಆಯಿತು. ಒಳ್ಳೆ ಸಕ್ಕತ್ತಾಗಿತ್ತು ನಿದ್ದೆ. ನನಗಂತೂ ಕಾಲು ತುಂಬ ನೋಡ್ಬಿಟ್ಟು ಆಲಿನ್ ಸ್ಪ್ರೇ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟೆ. ಇಲ್ಲೊಂದು ಮೈಕೆ ನೋವಿಗೆ ಒಂದು ಟ್ಯಾಬ್ಲೆಟ್ ತೊಗೊಂಡು ಹಾಕ್ಕೊಂಡು ಮಲಗಿಬಿಟ್ಟೆ. ಚೆನ್ನಾಗಿ ನಿದ್ದೆ ಆಯಿತು. ಇವಾಗಿದ್ವಿ. ಸೊ ಇವಾಗ ನಮ್ಮ ಬಸ್ಸು 8:30 ಹೊರಡಬೇಕು. ಇವಾಗ 7:30 ಟಿಫನ್ ಮಾಡ್ಕೊಂಡು ಬಸ್ ಹತ್ಕೊಂಡ್ಬಿಡ್ತೀವಿ. ಬಾಸ್ ವಾಕ್ ಮಾಡ್ತವ್ರೆ. ಅಜಿತ್ ಬಾಸ್ ಹೊಡೋದಾ? ಆಯ್ತಲ್ಲ ತಿರುವಣ್ಣಾಮಲೈ. ಗೈಸ್, ತಿಂಡಿ ತಿಂದಾದ್ಮೇಲೆ ಇವಾಗ ನಾವು ಬೆಂಗಳೂರಿಗೆ ಬಸ್ ಮಾಡ್ಕೊಂಡು ಟಿಕೆಟ್ಗೆ ತಗೊಂಡು ಬಸ್ ಹತ್ತಾ ಇದ್ದೀವಿ. ಮತ್ತೆ ಬೆಂಗಳೂರಿಗೆ ಹೊರಡ್ತಾ ಇದೀವಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಮತ್ತೆ ಸಿಗ್ತೀನಿ ಮುಂದಿನ ಒಳಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್. ಬೈ. ಹರ ಹರ ಮಹಾದೇವ್. ಜೈ ಶ್ರೀರಾಮ್. ಬಸ್ ಗೈಸ್, ಸಿಗ್ತೀನಿ. ಬಾಯ್ ಬಾಯ್.